ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜೂನ್ 1ರಿಂದ ಗುರು ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಯಾವ್ಯಾವ ರಾಶಿಯವರಿಗೆ ಏನು ಫಲ, ಗುರುಬಲ ಇಲ್ಲದಲೇ ಇರೋರು ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದೆ. ಮೊದಲನೇದಾಗಿ ಮೇಷರಾಶಿಯವರಿಗೆ ನಿಮ್ಮ ರಾಶಿಯಿಂದ 4ನೇ ಮನೆಗೆ ಗುರು ಬರ್ತಾ ಇದ್ದಾರೆ ಜೂನ್ 1ರಿಂದ. ನಿಮ್ಮ ರಾಶಿಗೆ ಗುರುಬಲ ಇರೋದಿಲ್ಲ. ಈ ಗುರುಬಲ ಇಲ್ಲದೆ ಇರುವ ಕಾರಣ ಹಣಕಾಸಿನ ಸಮಸ್ಯೆ ಕಂಡುಬರ್ತದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಡೆತಡೆ ಕಂಡುಬರ್ತದೆ. ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಶುಭಪ್ರದ ಅಲ್ಲ. ವಿವಾಹಾದಿ ಕಾರ್ಯ, ಗೃಹ ಪ್ರವೇಶ, ಮನೆ ಕಟ್ಟೋದಕ್ಕೆ ಇತ್ಯಾದಿ ವಿಚಾರಗಳಿಗೆ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಹೊಸ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತ ಇದ್ದರೆ, ಅಥವಾ ಹೊಸ ಮನೆ, ಹೊಸ ಕಾರು, ಅಥವಾ ಹೊಸ ಇನ್ನಿತರೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ನೀವು ಚರ್ಚೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗುರುಬಲ ಇಲ್ಲದೆ ಇರುವ ಕಾರಣ ವಿಶೇಷವಾಗಿ ಗುರುವಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಏನೆಲ್ಲ ಮಾಡ್ಕೋಬೋದು ಅಂತಕ್ಕಂಥದ್ದಾಗಿ ನಾವು ನೋಡುವುದಾದರೆ, ಗುರುವಾರಗಳಂದು ಅರಿಶಿಣದ ನೀರಿನಿಂದ ಸ್ನಾನ ಮಾಡಬೇಕಾಗುತ್ತೆ. ಈಶ್ವರನ ದೇವಸ್ಥಾನ, ವಿಷ್ಣುವಿನ ದೇವಸ್ಥಾನ, ದಕ್ಷಿಣಾಮೂರ್ತಿ, ಕುಲಗುರು, ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಲ್ಲಿ ಹಳದಿ ಹೂವು ಕೊಟ್ಟು ಅಥವಾ ದೇವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡೋದ್ರಿಂದ ಗುರುಬಲ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೆಗೆಟಿವ್ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೂ ನಿಮ್ಮ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಮನೆಯಲ್ಲಿಯೂ ಸಹ ನೀವು ಗುರುವಾರಗಳಂದು ಈ ದೇವರುಗಳಿಗೆ ಪೂಜೆ ಮಾಡಿ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಶಿವ ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಮ್ಮಿ ಆಗುತ್ತೆ, ಶುಭ ಫಲ ಬರ್ತದೆ. ಇನ್ನು ದೇವಸ್ಥಾನಗಳ ಹತ್ರ ಹೋದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಅಶ್ವತ್ಥ ವೃಕ್ಷ ಕಂಡು ಬಂದಾಗ ಅಶ್ವತ್ಥ ವೃಕ್ಷಕ್ಕೆ ಶ್ರದ್ಧಾ ಭಕ್ತಿಯಿಂದ 12 ಸುತ್ತು ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಿ, ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮ ಈ ಸ್ತೋತ್ರವನ್ನು ಜಪ ಮಾಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಇನ್ನು ಕೆಲವರು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿನ ಗುರುಗಳ ದರ್ಶನವನ್ನು ಪಡೆದು ಮಂತ್ರಾಕ್ಷತೆ ಪ್ರಸಾದವನ್ನು ವಸ್ತ್ರದಲ್ಲಿ ಸ್ವೀಕರಿಸಿ ಅದನ್ನು ಯಾವಾಗಲೂ ನೀವು ನಿಮ್ಮ ಜೋಬಲ್ಲಿ ಅಥವಾ ಪರ್ಸಲ್ಲಿ 10 ಕಾಳನ್ನು ಇಟ್ಟುಕೊಳ್ಳೋದ್ರಿಂದ ಈ ಗುರುವಿನ ನೆಗೆಟಿವಿಟಿ ಕಮ್ಮಿಯಾಗಿ ಪಾಸಿಟಿವ್ ರಿಸಲ್ಟ್ ನಿಮಗೆ ಬರ್ತದೆ. ಇಲ್ಲಿ ವಿಶೇಷವಾಗಿ ಏನೇ ವಿಚಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಹಣಕಾಸಿನ ಸಮಸ್ಯೆ, ನೀವು ಯಾರಿಗಾದರೂ ಹಣ ಕೊಟ್ಟರೆ ನೀವು ಅಂದುಕೊಂಡಂಥ ಸಮಯಕ್ಕೆ ಬರೋದಿಲ್ಲ, ಅಥವಾ ನಿಮಗೆ ಯಾರಾದರೂ ಹಣ ಕೊಡಬೇಕು ಅಂತ ಇದ್ದರೆ ಅವರು ನಿಮ್ಮ ಸಮಯಕ್ಕೆ ಕೊಡೋದಿಲ್ಲ. ಆದ್ದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಿದ್ಯಾರ್ಥಿಗಳು ವಿಶೇಷವಾಗಿ ಗುರುವಾರಗಳಂದು ಸರಸ್ವತಿ ದೇವಿಯನ್ನು ಪೂಜೆ ಮಾಡ್ಬೋದು. ಗಣಪತಿ ದೇವರನ್ನು ಗರಿಕೆ ಪತ್ರೆ ಅರ್ಪಣೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು, ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋದ್ರಿಂದ ಅಥವಾ ಸಾಯಿಬಾಬಾ ದೇವರನ್ನು ಪೂಜೆ ಮಾಡಿ ಆರಾಧನೆ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಗಣಪತಿ ದೇವರನ್ನು ಬೇಕಾದರೆ ನೀವು ಮನೆಯಲ್ಲೇ ಪೂಜೆ ಮಾಡಿ ಓಂ ಗಂ ಗಣಪತಿಯೇ ನಮ ಈ ಮಂತ್ರವನ್ನು 108 ಸಲ ಜಪಿಸೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ನೀವು ಓದಲಿಕ್ಕೆ ಕೂತ್ಕೊತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹಣೆಗೆ ಅರಿಶಿಣದ ತಿಲಕ ಅಥವಾ
ಕುತ್ತಿಗೆಯ ಭಾಗದಲ್ಲಿ ಅರಿಶಿಣದ ತಿಲಕವನ್ನು ಧಾರಣೆ ಮಾಡಿಕೊಂಡು ಓದಲಿಕ್ಕೆ ಕೂತ್ಕೊಂಬೋದು ಒಳ್ಳೆಯದು. ಒಂದು ವೇಳೆ ಈ ಸಂದರ್ಭದಲ್ಲಿ ಏನಾದರೂ ನಿಮಗೆ ಡಿಸ್ಟರ್ಬೆನ್ಸ್ ಆದರೆ ಒಂದು 5 ನಿಮಿಷ ವಾಕ್ ಮಾಡಿ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖ ಅಥವಾ ಈಶಾನ್ಯಕ್ಕೆ ಮುಖ ಮಾಡಿಕೊಂಡು ಓದೋದು ತುಂಬ ಒಳ್ಳೆಯದು. ಇನ್ನು ಸರಸ್ವತಿ ದೇವಿಯ ಮಂತ್ರವಾದಂಥ ಸರಸ್ವತೀಂ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರಸ್ವತಿ ದೇವಿಗೂ ಸಹ ದೀಪ ಹಚ್ಚಿ ಈ ಮಂತ್ರವನ್ನು, ಈ ಸ್ತೋತ್ರವನ್ನು ಜಪಿಸಿ ಶ್ರದ್ಧಾಭಕ್ತಿಯಿಂದ ಓದೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಆದಷ್ಟು ನೀವು ಎಲ್ಲ ವಿಚಾರಗಳಲ್ಲೂ ವ್ಯವಹಾರಗಳಲ್ಲೂ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. 31/10/2026 ಕಟಕ ರಾಶಿಯಲ್ಲಿ ಗುರು ಇರ್ತಾರೆ. ಅನಂತರ ಸಿಂಹ ರಾಶಿಗೆ 31/10/2026ರಿಂದ 24/1/2027 ಸಿಂಹ ರಾಶಿಯಲ್ಲಿ ಇರುವ ಕಾರಣ ಅನಂತರ ಮತ್ತೆ ಕಟಕ ರಾಶಿಗೆ ವಾಪಸ್ ಬರ್ತಾರೆ. ಈ ಕಾರಣದಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಪರಿಹಾರಗಳನ್ನು ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೊಳ್ಳಿ. ನಮಸ್ಕಾರ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.